ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಚಾರ ಕೇಳಿದ್ರೆ ಎಂಥವ್ರಿಗೂ ಮನ ಕಲಕ್ಬಿಡುತ್ತೆ ಅಂಥ ವಿಚಾರ. ಅದೇನಪ್ಪ ಅಂತಂದರೆ, ಒಂದು ಹುಡುಗಿ ದಕ್ಷಿಣ ಕನ್ನಡ ಜಿಲ್ಲೆ ಮೂಡುಬಿದ್ರೆ ಆಳ್ವಾಸ್ ಅನ್ನೋ ಕಾಲೇಜಿನಲ್ಲಿ ಕಾಮರ್ಸ್ ಅನ್ನುವಂಥ ಒಂದು ಕೋರ್ಸ್ ತಗೊಂಡು PUC ಮಾಡ್ತಿರ್ತಾಳೆ. ಆ PUC ಎಕ್ಸಾಮ್ ಬಂದಿರುತ್ತೆ. ಅದರಲ್ಲಿ 2 ಎಕ್ಸಾಮ್ ಬರೆದು 3ನೇ ಎಕ್ಸಾಮ್ಗೆ ರೆಡಿ ಆಯ್ತಿರ್ತಾಳೆ. ಅವ್ರ ತಾಯಿಗೆ ಇದ್ದಂಥ ಒಂದೇ ಒಂದು ಆಸೆ ಏನಪ್ಪ ಅಂತಂದರೆ, ಮಗಳು ಇಡೀ ಆಳ್ವಾಸ್ ಕಾಲೇಜಿಗೆ ಜೊತೆಗೆ ಇಡೀ ಕರ್ನಾಟಕಕ್ಕೆ ಟಾಪಲ್ಲಿ ಬರಬೇಕು, ಅತಿ ಹೆಚ್ಚು ಅಂಕ ಗಳಿಸ್ಬೇಕು ಅಂತನ್ನುವಂಥ ಒಂದು ಆಸೆಯಿಂದ ಪ್ರತಿ ಎಕ್ಸಾಮಲ್ಲೂ ಕೂಡ ಮಗಳು ಕಾಲೇಜ್ಗೆ ಹೋಗುವಾಗ ಎಕ್ಸಾಮ್ ಬರೆಯೋದಕ್ಕೆ ತಾಯಿ ಆಶೀರ್ವಾದ ಮಾಡಿ ಕಳಿಸ್ತಿರ್ತಾಳೆ. ಅದೇ ರೀತಿ 2 ಎಕ್ಸಾಮ್ಗೆ ಹೋಗಿ ಬರೆದು ಚೆನ್ನಾಗಿ ಬಂದಿರ್ತಾರೆ. 3ನೇ ಎಕ್ಸಾಮ್ಗೂ ಕೂಡ ತಾಯಿ ಆಶೀರ್ವಾದ ತಗೊಂಡು ತುಂಬ ಅಚ್ಚುಕಟ್ಟಾಗಿ ಆ ಎಕ್ಸಾಮ್ನು ಬರೆದು ಮನೆಗೆ ಹಿಂತಿರುಗ್ತಾರೆ. ಆ ಸಂದರ್ಭ ಎಂಥವ್ರ ಜೀವನನೂ ಹಂಗೆ ಒಂದು ಕ್ಷಣ ಅಲ್ಲಾಡಿಸ್ಬಿಡುತ್ತೆ. ಅಂಥ ಕ್ಷಣ ಯಾಕೆ ಅಂತಂದರೆ, ತಾಯಿ ಆ ಮಗಳು 3ನೇ ಎಕ್ಸಾಮ್ ಬರೆದು ಮನೆಗೆ ಬಂದಾಗ ಸತ್ತೋಗಿರ್ತಾಳೆ. PUC ಓದುವಂಥ ಮಗಳು ಈ ದುಃಖನ ಯಾವ ರೀತಿ ಸಹಿಸ್ಕೋಬೋದು? ಯಾರಿಗೆ ಆದ್ರೂ ಕೂಡ ಒಂದು ಕ್ಷಣ ಜೀವನ ಯಾಕೆ ಅಂತ ಅನಿಸ್ಬಿಡುತ್ತೆ. ಅಂಥ ಸಂದರ್ಭ ಇದು. ಆದರೆ ಆ ಹುಡುಗಿ ವಿಚಲಿತ ಆಗದೇ ತನ್ನ ತಾಯಿ ಆಸೆ ಏನಿತ್ತು, ಇನ್ನು 3 ಎಕ್ಸಾಮ್ ಏನು ಉಳಿದಿತ್ತು ಆ ಎಕ್ಸಾಮ್ನು ಕೂಡ ಹಗಲು ರಾತ್ರಿ ಅನ್ನೋದು ಕಾಣದೆ ತುಂಬ ಅಚ್ಚುಕಟ್ಟಾಗಿ ಓದು ಆ 3 ಎಕ್ಸಾಮ್ನು ಕೂಡ ತುಂಬ ಚೆನ್ನಾಗಿ ಬರೆದು ಈಗ ನಿನ್ನೆ ಮೊನ್ನೆ ಬಂದಂಥ PUC ರಿಸಲ್ಟ್ನಲ್ಲಿ 600ಕ್ಕೆ 600 ಅಂಕ ಕಾಮರ್ಸಲ್ಲಿ ತಗೊಂಡು ಇಡೀ ಕಾಲೇಜಿಗೆ ಜೊತೆಗೆ ಇಡೀ ರಾಜ್ಯಕ್ಕೆ ಟಾಪಲ್ಲಿ ಬಂದಿರುವಂಥ ಹುಡುಗಿ. ಆ ಹುಡುಗಿ ಹೆಸರು ದಿಶಾ ಅಂತೇಳಿ. ಆ ಹುಡುಗಿ ರಿಸಲ್ಟ್ ಬಂದ ದಿನ 600ಕ್ಕೆ 600 ಅಂಕ ಏನು ಬಂದಿರುತ್ತೆ, ಅಂಕ ನೋಡಿ ತುಂಬ ಖುಷಿಯಾಗಿ ತನ್ನ ತಾಯಿಗೆ ಸಮರ್ಪಣೆ ಮಾಡ್ತಾಳೆ. ಅಮ್ಮ, ನೀನು ಹೇಳ್ತಿದ್ದು ನಾನು ಸಾಧನೆ ಮಾಡಿಬಿಟ್ಟೆ, 600ಕ್ಕೆ 600 ಅಂಕ ತಗೊಂಡು ನಾನು ಇಡೀ ರಾಜ್ಯಕ್ಕೆ ಫಸ್ಟ್ ಬಂದಿದ್ದೀನಿ ಅಂತೇಳಿ ಆ ಹುಡುಗಿ ಅವಳಿಗೆ ಅರಿವಿಲ್ದೇ ಕೂಗ್ತಾಳೆ, ಅವ್ರ ತಾಯಿಗೆ ಸಮರ್ಪಣೆ ಮಾಡ್ತಾಳೆ. ಎಂಥ ಸಂದರ್ಭ ಅಲ್ವಾ? ಎಷ್ಟು ಒಂದು ವೇದಿಕೆಯಲ್ಲಿ ಒಂದು ಮಾತು ಹೇಳಿದರು, ಬುಡುಕ್ ಬೆಂಕಿ ಬಿದ್ದಾಗಲೇ ರಾಕೆಟ್ ಮೇಲಕ್ಕೆ ಹಾರೋದು ಅಂತ. ಹಾಗೆ ಮನುಷ್ಯನಿಗೆ ಕಷ್ಟ, ನೋವು, ಅವಮಾನ, ಹಿಂಸೆ ಈ ಥರದ್ದು ಏನಾದರೂ ಒಂದು ಆದಾಗಲೇ ಏನಾದರೂ ಮಾಡಬೇಕು ಅನ್ನುವಂಥ ಒಂದು ಛಲ ಬರುವಂಥದ್ದು. ಶ್ರೀಕೃಷ್ಣ ಒಂದು ಮಾತು ಹೇಳ್ತಾನೆ, ಮನುಷ್ಯ ಎಂಥದ್ದೇ ಸಂದರ್ಭ ಆದ್ರೂ ಕೂಡ ಸ್ಥಿರವಾಗಿರಬೇಕು ಅಂತ. ಹಂಗಂತಂದರೆ ನಿಮ್ಗೆ ಎಂಥದ್ದೇ ಕಷ್ಟ ಬರಲಿ ಅಥವಾ ಎಂಥದ್ದೇ ಸುಖ ಬರಲಿ, ಯಾವ ಕ್ಷಣದಲ್ಲೂ ಕೂಡ ವಿಚಲಿತ ಆಗಬಾರ್ದು ಮನುಷ್ಯ. ಉದಾಹರಣೆಗೆ ಒಂದು ಬೆಟ್ಟ ಯಾವ ರೀತಿ ಬಿಸಿಲು ಮಳೆ ಗಾಳಿ ಚಳಿ ಯಾವುದಕ್ಕೂ ಅಲ್ಲಾಡಲ್ಲ, ಅದು ಅದ್ರ ಪಾಡ್ಗದು ಭದ್ರವಾಗಿ ಹೆಂಗೆ ನಿಂತಿರುತ್ತೆ, ಹಾಗೆ ಮನುಷ್ಯನೂ ಕೂಡ ಎಂಥದ್ದೇ ಸ್ಥಿತಿಲೂ ಕೂಡ ಅಲ್ಲಾಡದೆ ಸ್ಥಿರವಾಗಿ ನಿಂತಿದ್ರೆ ಅವನ ಬದುಕು ಕೂಡ ಗಟ್ಟಿಯಾಗಿ ನಿಲ್ಲುತ್ತೆ. ಈ ಹುಡುಗಿ ಏನು 600ಕ್ಕೆ 600 ಅಂಕ ತಗೊಂಡವಳೆ, ಮುಂದಿನ ಭವಿಷ್ಯದಲ್ಲಿ ಎಂಥದ್ದೇ ಕೆಲಸ ಮಾಡೋಕ್ಕಾಗಲಿ, ವಿದ್ಯಾರ್ಥಿಗಳು ಓದೋರಿಗಾಗಲಿ ಯಾವುದೇ ಕಾರಣ ಹೇಳದೆ ಅವರು ಜೀವನದಲ್ಲಿ ಏನಾದರೂ ಸಾಧಿಸ್ಬಹುದು ಅಂತನ್ನೋದಕ್ಕೆ ಒಂದು ನೇರ ಉತ್ತಮ ಉದಾಹರಣೆ ಇದು. ಆ ಹುಡುಗಿಗೆ ಒಳ್ಳೆಯದಾಗಲಿ, ಅವ್ರ ಭವಿಷ್ಯ ಚೆನ್ನಾಗಿರಲಿ ಅಂತ ಕೇಳ್ಕೊಳ್ತಾ, ಪ್ರೇಮ್ ಕುಮಾರ್ ನೇರಳೆಕೆರೆ, ಮಂಡ್ಯ. ಎಲ್ರಿಗೂ ನಮಸ್ಕಾರ.